Very good morning to all my dear viewers. Welcome to my YouTube channel. This is Arun Giredi here. In today's class, we would like to continue the next part of management accounting problem of 2018 question paper for 5 marks. Following is the balance sheet of Viresh Limited as on 31st March 2016 and 17. Prepare schedule of changes in working capital. No really prepare schedule of changes in working capital. ಇದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಬರ್ತಕ್ಕಂಥ ಒಂದು ಪಾರ್ಟ್ ಯಾವುದ್ರಿ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರ. ಬ್ಯಾಲೆನ್ಸ್ ಶೀಟ್ ಒಳಗೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಶೇರ್ ಕ್ಯಾಪಿಟಲು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು, ಟ್ರೇಡ್ ಪೇಯಬಲು, ಅದರ್ ಲಯಬಿಲಿಟಿ, ಟ್ಯಾಂಜಿಬಲ್ ಅಸೆಟ್, ಕರೆಂಟ್ ಅಸೆಟ್ ಈಸ್ ಗಿವನ್. ಸಪ್ರೇಟ್ ನೋಟ್ ಕೊಟ್ಟಾರ. ನೋಡಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಯಾವಾಗಲೂ. ಆದರೆ ನೀವು ತೊಗೋಬೇಕಾದಾಗ ಲಕ್ಷ್ಯ ಇರಬೇಕು, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಿಡಿಸ್ಬೇಕು ಅಂದ್ರೆ ಇಲ್ಲಿ ವರ್ಡ್ ಐತೆ ನೋಡಿ, ವರ್ಕಿಂಗ್ ಕ್ಯಾಪಿಟಲ್. ಈ ವರ್ಡ್ ಬಗ್ಗೆ ಲಕ್ಷ್ಯ ಇರಬೇಕು. Working capital ಬಿಡಿಸಬೇಕು ಅಂದ್ರೆ you have to concentrate only two items. What are those two items? First item is called as a current assets and the second item is called as a current liability. ನೋಡಿ ಇವೆರಡು ಐಟಮ್ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನು ವಹಿಸ್ಬೇಕು ನೀವು. ಬ್ಯಾಲೆನ್ಸ್ ಶೀಟ್ ಒಳಗೆ ಎಲ್ಲನೂ ಇರ್ತೈತೆ. ನಾನ್ ಕರೆಂಟ್ ಲಯಬಿಲಿಟಿನೂ ಇರುತ್ತೆ, ಕರೆಂಟ್ ಲಯಬಿಲಿಟಿನೂ ಇರುತ್ತೆ, ನಾನ್ ಕರೆಂಟ್ ಅಸೆಟು ಇರುತ್ತೆ, ಕರೆಂಟ್ ಅಸೆಟು ಇರುತ್ತೆ. ಬಟ್ ನೀವು ಲೆಕ್ಕ ಬಿಡಿಸುವಾಗ ತೊಗೊಳ್ಳುವಾಗ ಕೇವಲ ಎರಡು ಐಟಮ್ಸನ್ನು ತೊಗೋಬೇಕು. ವಾಟ್ ಆರ್ ದೋಸ್ ಟು ಐಟಮ್ಸ್? ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿ. ಸೊ ಈಗ ನೋಡಿರಿ, ಶೇರ್ ನೋಟ್ ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ಅವನ್ನ ಇದು ಪ್ರಾಬ್ಲಮ್ ಬಿಡಿಸುವಾಗ ನೋಡೋಣ. ಈಗ ಈ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬಿಡಿಸ್ಬೇಕಂದ್ರೆ ಒಂದು ಫಾರ್ಮುಲಾ ಐತೆ, ನೆನಪಿಟ್ಕೋಬೇಕು. ಅದು ಭಾಳ ಮುಖ್ಯ. ಫಾರ್ಮುಲಾ ಏನು ಅಂದ್ರೆ ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕಂಡುಹಿಡಿತಿರ್ತೀವಿ ನಾವು. ವಾಟ್ ಈಸ್ ದ ಆನ್ಸರ್? ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಕಂಡುಹಿಡಿಬೇಕಾದ್ರೆ ಒಂದು ಫಾರ್ಮುಲಾ ಇದೆ, ನೆನಪಿಟ್ಕೊಳ್ಳೋಣ ಈಸಿ ಲ್ಯಾಂಗ್ವೇಜ್ ಒಳಗೆ. If current assets is increase, if current liabilities decrease, so working capital is increase. So ನೆನಪಿಟ್ಕೊಳ್ಳಿ, ಈ ಫಾರ್ಮುಲಾ ಭಾಳ ಮುಖ್ಯ. If current asset is increase, current liabilities decrease, so working capital is increase. Similarly, if current asset is decrease, current liability is increase, so working capital is decrease. This formula is very important. ನೋಡಿರಿ, ನೆನಪಿಟ್ಕೋಬೇಕು. ಇದರಲ್ಲೇ ಪೂರಾ ಸಬ್ಜೆಕ್ಟ್ ನಿಂತಿರೋದು ಈ ಪ್ರಾಬ್ಲಮ್. ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಡಿಕ್ರೀಸ್ ಆಗಬೇಕಂದ್ರೆ ಇಲ್ಲಿ ರೂಲ್ ಐತೆ ನೋಡಿರಿ. ಕರೆಂಟ್ ಅಸೆಟ್ ಹೆಚ್ಚು ಆಗಬೇಕು, ಕರೆಂಟ್ ಲಯಬಿಲಿಟಿ ಕಮ್ಮಿ ಆಗಬೇಕು. ಅವಾಗ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ? ಹೆಚ್ಚಾಗುತ್ತೆ. ಕರೆಂಟ್ ಅಸೆಟ್ ಕಮ್ಮಿ ಆಗಬೇಕು, ಕರೆಂಟ್ ಲಯಬಿಲಿಟಿ ಹೆಚ್ಚಾಗಬೇಕು. ಅವಾಗ ಏನಾಗುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ದಿಸ್ ಫಾರ್ಮುಲಾ ಈಸ್ ಇಂಪಾರ್ಟೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್. ಈಗ ನೋಡಿರಿ ಮೆಥಡ್ ಹೆಂಗಿದೆ ನೋಡಿರಿ. ಆನ್ಸರ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ತೊಗೋಣ. ಸೊ ಅವಾಗ ಹೆಂಗೆ ಬರೀಬೇಕು ಅಂದ್ರೆ ಪರ್ಟಿಕ್ಯುಲರ್ಸ್ ಬರೀಬೇಕು. 2016-17 ಇದು ಕ್ವಶನ್ ಪೇಪರ್ ಆಗೈತೆ. ಬಟ್ ಈ ಪೋರ್ಷನ್ ನೀವು ಬರ್ಕೋಬೇಕು ನೋಡಿ, ಇದೇ ಇಂಪಾರ್ಟೆಂಟ್. ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬೇಕು. ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಎರಡು ರೀತಿ ಇರುತ್ತೆ. ಒಂದು ಇನ್ಕ್ರೀಸ್, ಇನ್ನೊಂದು ಡಿಕ್ರೀಸ್ ಅಂತ ನಾವಲ್ಲಿ ಕರಿತೀವಿ. ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಬರೀಬೇಕಾದಾಗ ಇನ್ಕ್ರೀಸ್ ಡಿಕ್ರೀಸ್ ಬರೀಬೇಕು. ಈಗ ಮೂವ್ ಆನ್ ಟು ದ ಕ್ವಶನ್. ನೋಡಿ ಕ್ವಶನ್ ನೋಡೋಣ. ಕ್ವಶನ್ ಒಳಗೆ ಕರೆಂಟ್ ಲಯಬಿಲಿಟಿ ಪೋರ್ಷನ್ ಇಲ್ಲಿ ಎರಡು ಅದಾವೆ ನೋಡಿರಿ. ಕರೆಂಟ್ ಅಸೆಟ್ ಪೋರ್ಷನ್ 4 ಅದಾವೆ ನೋಡಿರಿ. ಇವು ಅಷ್ಟೇ ತೊಗೋಬೇಕು ನೋಡಿರಿ. ಕರೆಂಟ್ ಲಯಬಿಲಿಟಿ 2, ಕರೆಂಟ್ ಅಸೆಟ್ಸ್ 4. 2 ಅಂದ್ರೆ ಟ್ರೇಡ್ ಪೇಯಬಲ್ಲು ಒಂದೇ ಐತೆ ಆ್ಯಕ್ಚುಲಿ. ಅದರ್ ಲಯಬಿಲಿಟಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೊಟ್ಟಾನ. ಓಕೆ, 2 ಅದಾವೆ ಕರೆಂಟ್ ಲಯಬಿಲಿಟಿ. ಒಂದು ಟ್ರೇಡ್ ಪೇಯಬಲ್, ಇನ್ನೊಂದು ಅದರ್ ಲಯಬಿಲಿಟಿ ಐತಿ. ಕರೆಂಟ್ ಅಸೆಟ್ 4 ಅದಾವೆ. ಕರೆಂಟ್ ಇನ್ವೆಸ್ಟ್ಮೆಂಟ್, ಇನ್ವೆಂಟರಿ, ಟ್ರೇಡ್ ರಿಸಿವೇಬಲ್, ಕ್ಯಾಶ್. ಸೊ ಇವ್ನು ನಾವು ತೊಗೋಬೇಕು. ಈಗ ಕರೆಂಟ್ ಅಸೆಟ್ ಫಸ್ಟ್ ತೊಗೋಬೇಕು. ಕರೆಂಟ್ ಅಸೆಟ್ ಅಂದ್ರೆ ಮೇನ್ ಇಲ್ಲಿ ಏನೈತೆ ನೋಡಿರಿ, ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಫಸ್ಟ್ ಏನೈತೆ ನೋಡಿರಿ, ಕರೆಂಟ್ ಇನ್ವೆಸ್ಟ್ಮೆಂಟ್. ಸೊ 7,000 5,000 ಅಂತ ಇದೆ. ಸೊ ಇದನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ ಒಳಗೂ ಕೊಟ್ಟಿರ್ತಾರೆ ಬ್ರೀಫ್ ಆಗಿಲ್ಲ ನೋಡಿರಿ. ಕರೆಂಟ್ ಇನ್ವೆಸ್ಟ್ಮೆಂಟ್ 7,000 5,000 ಇದನ್ನ ಬರ್ಕೋಬೇಕು. ಇಲ್ಲಿ ಏನು ಬರೀಬೇಕು ನೋಡಿರಿ, 7,000 5,000 ಕರೆಂಟ್ ಇನ್ವೆಸ್ಟ್ಮೆಂಟ್. ಈಗ ನಾವು ಫಾರ್ಮುಲಾ ಹೇಳಿದ್ದೆ ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ಫಸ್ಟ್ ಇಯರ್ 7,000 ಇದೆ ಕರೆಂಟ್ ಇನ್ವೆಸ್ಟ್ಮೆಂಟ್, ಸೆಕೆಂಡ್ ಇಯರ್ 5,000 ಇದೆ. ಇದನ್ನ ಹೆಂಗೆ ಮಾಡಬೇಕು ಅಂದರೆ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಬೇಕು. ವಾಟ್ ಈಸ್ ಇಂಪಾರ್ಟೆಂಟ್? ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್. ಸೆಕೆಂಡ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್. ಸೊ ಸೆಕೆಂಡ್ ಇಯರ್ 5,000 ಇದೆ, ಫಸ್ಟ್ ಇಯರ್ 7,000 ಇದೆ. ಅಂದ್ರೆ 5,000 ಸೆಕೆಂಡ್ ಇಯರ್ ಇದ್ದಾಗ, ಫಸ್ಟ್ ಇಯರ್ 7,000 ಇದ್ದಾಗ 2,000 ರೂಪಾಯಿ ಕಮ್ಮಿ ಆಯಿತು ಫಸ್ಟ್ ಇಯರ್ಗೂ ಸೆಕೆಂಡ್ ಇಯರ್ಗೂ ಕಂಪೇರ್ ಮಾಡಿದಾಗ. ಮೊದಲೇ ವರ್ಷ 7,000 ಐತಿ, ಎರಡನೇ ವರ್ಷ 5,000 ಆಯಿತು ಅಂದ್ರೆ ಅದರ ಅರ್ಥ ಏನು ರೀ? 2,000 ಕರೆಂಟ್ ಅಸೆಟ್ ಕಮ್ಮಿ ಆಯಿತು ಅಂತ. ಸೊ ನಲ್ಲಿ ಒಂದು ರೂಲ್ ಹೇಳಿದ್ದೆ ನಾನು ನಿಮ್ಗೆ, ಆ ರೂಲ್ ನೆನ್ಪಿಟ್ಕೋಬೇಕು. ಕರೆಂಟ್ ಅಸೆಟ್ ಇಲ್ಲಿ 2,000 ರೂಪಾಯಿ ಕಮ್ಮಿ ಆಗುತ್ತೆ. ಕರೆಂಟ್ ಅಸೆಟ್ ಕಮ್ಮಿ ಆಯಿತು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ ರೀ? ಡಿಕ್ರೀಸ್. ಸೊ ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ? ಡಿಕ್ರೀಸ್ ಕಡೆ ಬರೀಬೇಕು. 2,000. ಓಕೆ, ಸೊ 2,000 ಈಸ್ ಡಿಕ್ರೀಸ್. ಅದೇ ರೀತಿ ಇನ್ವೆಂಟ್ರಿ ಕೊಟ್ಟಿರ್ತಾರೆ ನೋಡೋಣ ಪ್ರಾಬ್ಲಮ್ದಾಗ. ಇನ್ವೆಂಟ್ರಿ ಎಷ್ಟದ ನೋಡ್ರಿ ಇಲ್ಲಿ
43,000 60,000 ಕ್ಲಿಯರ್ ಆಗಿ ಕೊಟ್ಟಾರೆ ಕ್ವಶನ್ ಪೇಪರ್ 43,000 ಮತ್ತು 60,000. ಸೊ ಅದನ್ನು ತೊಗೋಬೇಕು. ಇನ್ವೆಂಟ್ರಿ 43,000 ಆ್ಯಂಡ್ 60,000. ಸೊ ನೋಡಿರಿ ಇಲ್ಲಿ ಮಾಡಬೇಕು. ಸೆಕೆಂಡ್ ಇಯರ್ 60,000 ಇದೆ, ಫಸ್ಟ್ ಇಯರ್ ಎಷ್ಟಿದೆ 43,000 ಇದೆ. ಸೊ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ ಎಷ್ಟು ಬಂತು 17,000 ಬಂತು. ಇದು ಪ್ಲಸ್ ಒಳಗೈತೆ ಅಂದರೆ ಇನ್ಕ್ರೀಸ್. ಸೊ ಎಲ್ಲಿ ಬರೀಬೇಕು ಇನ್ಕ್ರೀಸ್ ಕಾಲಮ್ ಒಳಗೆ ಬರೀಬೇಕು. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 17,000. ಒಂದು ವೇಳೆ ರಿವರ್ಸ್ ಇತ್ತು ತಿಳ್ಕೊರಿ, ಫಸ್ಟ್ ಇಯರ್ 60,000 ಇದು, ಸೆಕೆಂಡ್ ಇಯರ್ 43,000 ಇತ್ತಂದ್ರೆ ಇಲ್ಲಿ ಡಿಕ್ರೀಸ್ ಕಡೆ ಬರೀಬೇಕು ಅದನ್ನ ವರ್ಕಿಂಗ್ ಕ್ಯಾಪಿಟಲ್. ಇಷ್ಟೇ ಐತಿದು. ಓಕೆ. ಥರ್ಡ್ ನೋಡಿರಿ, ಟ್ರೇಡ್ ರಿಸೀವೇಬಲ್ ಅಂದರೆ ಡೆಟರ್ಸ್ ಅಂತ ಕೊಟ್ಟಾರೆ ಕ್ವಶನ್ ಪೇಪರ್ ಒಳಗ ಇರ್ತೈತೆ ಅದು ನೋಡಿರಿ. ಟ್ರೇಡ್ ರಿಸೀವೇಬಲ್ ಅಂದರೆ ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಅ ಡೆಟರ್ಸ್ 50,000 ಆ್ಯಂಡ್ 45,000. ನೋಡಿ ಇಲ್ಲಿ ಎಷ್ಟು ಕ್ಲಿಯರ್ ಐತೆ. ಮೊದಲೇ ವರ್ಷ 50,000 ಇದೆ, ಎರಡನೇ ವರ್ಷ 45,000 ಇದೆ. ಅಂದರೆ ಫಸ್ಟ್ ಇಯರ್ ಹೆಚ್ಚಿತ್ತು, ಸೆಕೆಂಡ್ ಇಯರ್ ಕಮ್ಮಿ ಆಯಿತು. 5,000 ರೂಪಾಯಿ ಏನಾಯಿತು ಕಮ್ಮಿ ಆಯಿತು. ಕಮ್ಮಿ ಆದಾಗ ಎಲ್ಲಿ ಬರೀಬೇಕಂದ್ರೆ ಡಿಕ್ರೀಸ್ ಕಡೆ ಬರೀಬೇಕು. ಇನ್ಕ್ರೀಸ್ ಕಡೆ ಡ್ಯಾಶ್. ಡೆಟರ್ಸ್ 5,000 ಈಸ್ ಡಿಕ್ರೀಸ್. ಅದೇ ರೀತಿ ಲಾಸ್ಟ್ ಇನ್ನೊಂದು ಐತಿ ಕರೆಂಟ್ ಅಸೆಟ್ ಕ್ಯಾಶ್. ಕ್ಯಾಶ್ ಇನ್ ಹ್ಯಾಂಡ್ 17,000 ಆ್ಯಂಡ್ 37,000. ಸೊ ಫಸ್ಟ್ ಇಯರ್ 17,000 ಆ್ಯಂಡ್ ಸೆಕೆಂಡ್ ಇಯರ್ 37,000. ಸೊ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ 37,000 ಮೈನಸ್ 17,000 ಮಾಡಿದಾಗ ಸೊ 20,000 ಏನಾಯ್ತು ರೀ ಇಲ್ಲಿ ಇನ್ಕ್ರೀಸ್ ಆಯಿತು. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 20,000. ಇಷ್ಟೇ ಐತೆ ನೋಡಿರಿ. ಇಲ್ಲಿ ಕಂಪೇರ್ ಮಾಡ್ಕೊತ ಹೋಗ್ಬೇಕು. ಏನನ್ನ ಕಂಪೇರ್ ಮಾಡ್ಬೇಕು ರೀ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್. ಸೊ ಪ್ರೊಸೀಜರ್ ಪ್ರಕಾರ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಕಾಲಮ್ ಕಂಪೇರ್ ಮಾಡಿದಾಗ ಒಂದು ಇನ್ಕ್ರೀಸ್ ಆಗಿರುತ್ತೆ ಅಥವಾ ಡಿಕ್ರೀಸ್ ಆಗಿರುತ್ತೆ. ಸೊ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿತ್ತು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಕಡೆ ಬರೀಬೇಕು. ಅಲ್ಲಿ ಅಸೆಟ್ ಡಿಕ್ರೀಸ್ ಆಗಿತ್ತು ಅಂದರೆ ಡಿಕ್ರೀಸ್ ಕಡೆ ಬರೀಬೇಕು. ಇಷ್ಟೇ ಐತೆ ನೋಡ್ರಿ. ಓಕೆ. ಸೊ ಈಗ ಎಲ್ಲ ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದರೆ ಕರೆಂಟ್ ಅಸೆಟ್ 1,17,000 ಫಸ್ಟ್ ಇಯರ್ ಬರುತ್ತೆ, ಸೆಕೆಂಡ್ ಇಯರ್ 1,47,000 ಬರ್ತೈತಿ. ಸೊ ನೋಡಿ ಏನೇನು ಬಂದೈತಿ ಇಲ್ಲಿ ಸಿಂಪಲ್ ಲಾಜಿಕ. ಕರೆಂಟ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಇಯರ್ 7,000, ಸೆಕೆಂಡ್ ಇಯರ್ 5,000 ಅಂದರೆ ಡಿಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ 2,000. ಆಮೇಲೆ ಸೆಕೆಂಡ್ ಇನ್ಫಾರ್ಮೇಷನ್ ಇನ್ವೆಂಟ್ರಿ 43,000 60,000 ಇದೆ. ಸೊ 60,000 ಮೈನಸ್ 43,000 ಮಾಡಿದಾಗ ಇನ್ಕ್ರೀಸ್ 17,000. ಸೊ ಡೆಟರ್ಸ್ ಫಸ್ಟ್ ಇಯರ್ 50,000, ಸೆಕೆಂಡ್ ಇಯರ್ 45,000. ಸೊ ಕಮ್ಮಿ ಆಗುತ್ತಾ ಡಿಕ್ರೀಸ್ ಕಡೆ 5,000 ಬರೀಬೇಕು. ಯಾಕಂದ್ರೆ 45,000 ಲೆಸ್ 50,000 ಅಂದರೆ ಡಿಕ್ರೀಸ್ ಮೈನಸ್ ಬರೀಬಾರ್ದು, ಬಟ್ ಡಿಕ್ರೀಸ್ ಕಡೆ ಬರೀಬೇಕು. ಆಮೇಲೆ ಕ್ಯಾಶ್ ಫಸ್ಟ್ ಇಯರ್ 17,000, ಸೆಕೆಂಡ್ ಇಯರ್ 37,000. ಸೊ 37 ಮೈನಸ್ 17 ಮಾಡಿದಾಗ 20 ಇನ್ಕ್ರೀಸ್. ಸೊ ಅಷ್ಟು ಕೂಡಿಸ್ಬೇಕು. ಫಸ್ಟ್ ಇಯರ್ 1,17,000 ಆಗುತ್ತೆ, ಸೆಕೆಂಡ್ ಇಯರ್ 1,47,000. ಫಸ್ಟ್ ಇಯರ್ 1,17,000, ಸೆಕೆಂಡ್ ಇಯರ್ 1,47,000. ಇದು ಕರೆಂಟ್ ಅಸೆಟ್ ಆಯಿತು. ಅದೇ ರೀತಿ ಸೆಕೆಂಡ್ ಇಯರ್ ಕರೆಂಟ್ ಲಯಬಿಲಿಟಿ ತೊಗೋಬೇಕು. ಕರೆಂಟ್ ಲಯಬಿಲಿಟಿ ಅಂದ್ರೆ ಪ್ರಾಬ್ಲಮ್ ನೋಡೋಣ ನಾವೀಗ. ಕರೆಂಟ್ ಲಯಬಿಲಿಟಿ ಒಳಗೆ ಫಸ್ಟ್ ಟ್ರೇಡ್ ಪೇಯಬಲ್ ಅಂತ ಇದೆ ನೋಡಿ, 35,000 ಆ್ಯಂಡ್ 39,000. 35,000 ಆ್ಯಂಡ್ 39,000 ಅದನ್ನು ನಾವು ತೊಗೋಬೇಕು. ಬಟ್ ಇಲ್ಲಿ ಏನು ಅನ್ನೋದು ಕೊಟ್ಟಿರ್ತಾರೆ ಟ್ರೇಡ್ ಪೇಯಬಲ್. ಎರಡು ಅದ ನೋಡಿ, ಟ್ರೇಡ್ ಪೇಯಬಲ್, ಸನ್ರಿ ಕ್ರೆಡಿಟರ್, ಬಿಲ್ಸ್ ಪೇಯಬಲ್. ಸೊ ಎರಡನ್ನೂ ಸಪ್ರೇಟಾಗಿ ಬರೀಬೇಕು. ಕಂಬೈಂಡ್ ತೊಗೋಬೋದು, ಬಟ್ ಸಪ್ರೇಟು ಬರೆಯೋದು ಚಲೋ. ಓಕೆ. ಸೊ ಹಾಗಾಗಿ ಟ್ರೇಡ್ ಪೇಯಬಲ್ ಒಳಗೆ ಫಸ್ಟ್ ಏನು ತೊಗೊಂಡೀವಿ ನಾವು ಕ್ರೆಡಿಟರ್ 25,000 ಆ್ಯಂಡ್ 22,000 ಕ್ವಶನ್ ಪೇಪರ್ ಒಳಗೆ ಐತದ. ಈಗ ನೋಡಿ 25,000 ಆ್ಯಂಡ್ 22,000. ಫಸ್ಟ್ ಇಯರ್ ಕ್ರೆಡಿಟರ್ 25,000 ಇದೆ, ಸೆಕೆಂಡ್ ಇಯರ್ ಕ್ರೆಡಿಟರ್ 22,000 ಆಯಿತು. ಅಂದ್ರೆ ಮೊದಲೇ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಕ್ರೆಡಿಟರ್ ಅಮೌಂಟು ಎರಡನೇ ವರ್ಷ 3,000 ರೂಪೀಸ್ ಕಡಿಮೆ ಆಯಿತು. ಅದನ್ನ ಕಂಪೇರ್ ಮಾಡುವಾಗ 22 ಮೈನಸ್ 25 ಮಾಡಬೇಕು, ಕಡಿಮೆ ಆಗುತ್ತು. ಕರೆಂಟ್ ಲಯಬಿಲಿಟಿ ಕಮ್ಮಿ ಆಯಿತು. ಅದರ ಅರ್ಥ ಏನು ರೀ, ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಯಿತು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಅ ರೂಲ್, ಸಿಂಪಲ್ ರೂಲ್. ಲಯಬಿಲಿಟಿ ಹೊಣೆಗಾರಿಕೆ ಕಮ್ಮಿ ಆದಂಗೆ ರೊಕ್ಕ ಹೆಚ್ಚಾಗುತ್ತೆ ನಮ್ದು, ಇಷ್ಟೇ ಲಾಜಿಕಲಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ ಇಲ್ಲಿ ಇನ್ಕ್ರೀಸ್ 3,000. ನೋಡಿರಿ ಇದೇ ಅಸೆಟ್ ಇತ್ತು ತಿಳ್ಕೊರಿ. ಅಸೆಟ್ ಇತ್ತು ಅಂದರೆ ಡಿಕ್ರೀಸ್ ಕಡೆ ಬರೀಬೇಕಾಗಿತ್ತು ನಾವು, ಯಾಕಂದ್ರೆ ಅಸೆಟ್ ಡಿಕ್ರೀಸ್ ಆಯಿತು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗೈತೆ ರೀ ಲಯಬಿಲಿಟಿ ಡಿಕ್ರೀಸ್ ಆಗೈತೆ. ಲಯಬಿಲಿಟಿ ಡಿಕ್ರೀಸ್ ಆಗೈತೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ ರೀ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಎರಡನೇದು ನೋಡಿರಿ ಬಿಲ್ಸ್ ಪೇಯಬಲ್. ಮೊದಲೇ ವರ್ಷ 10,000 ಇದೆ, ಎರಡನೇ ವರ್ಷ 17,000 ಇದೆ. ನೋಡಿ ಇಲ್ಲಿ ಸೇಮ್ ಆಗುತ್ತೆ. 17,000 ಸೆಕೆಂಡ್ ಇಯರ್, ಫಸ್ಟ್ ಇಯರ್ 10,000 ಅಂದರೆ 7,000 ಏನಾಯಿತು ಹೆಚ್ಚಾಯ್ತು. ಅದು 7,000 ಏನಾಯಿತು ಬಿಲ್ಸ್ ಪೇಯಬಲ್ ಇನ್ಕ್ರೀಸ್ ಆಯಿತು. ಬಿಲ್ಸ್ ಪೇಯಬಲ್ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗಬೇಕು, ಬಿಕಾಸ್ ಬಿಲ್ಸ್ ಪೇಯಬಲ್ ಇಸ್ ಅ ಲಯಬಿಲಿಟಿ. ಸೊ ಹಂಗಾಗಿ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 7,000. ಆಮೇಲೆ ಇವೆರಡು ಏನಾಯಿತು ಟ್ರೇಡ್ ಪೇಯಬಲ್ ಆಯಿತು. ನಂತರ ಅದರ್ ಲಯಬಿಲಿಟಿ ಪ್ರಾಬ್ಲಮ್ ಆಗಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಾರೆ.
ಇಲ್ಲಿ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಯೂಶ್ವಲಿ ಅದನ್ನ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ನೋಡಿ ಮೊದಲೇ ವರ್ಷ ಡ್ಯಾಶ್ ಇದೆ, ಎರಡನೇ ವರ್ಷ 10,000 ಇದೆ, ಅದನ್ನ ತೊಗೋಬೇಕು ನಾವು. ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಫಸ್ಟ್ ಇಯರ್ ಡ್ಯಾಶ್, ಸೆಕೆಂಡ್ ಇಯರ್ 10,000. ಸೊ ನೋಡಿರಿ ಇಲ್ಲಿ ಸೆಕೆಂಡ್ ಇಯರ್ಗೆ 10,000 ಹೆಚ್ಚಾಗಿತ್ತು, ಫಸ್ಟ್ ಇಯರ್ ಏನೂ ಇಲ್ಲ ಅಂದರೆ 10,000 ಮೈನಸ್ ಡ್ಯಾಶ್ ಅಂದರೆ 10,000. 10,000 ರೂಪಾಯಿ ಎಕ್ಸ್ಪೆನ್ಸಸ್ ಹೆಚ್ಚಾಗೈತಿ ಅಂದ್ರೆ ಅದು ಎಲ್ಲಿ ಬರೀಬೇಕು? ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಯಾಕೆ ಡಿಕ್ರೀಸ್ ರೀ? ಬಿಕಾಸ್ ಲಯಬಿಲಿಟಿ ಈಸ್ ಇನ್ಕ್ರೀಸ್. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದಾಗ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ನೋಡಿರಿ ಈಗ ಏನು ಮಾಡಬೇಕು ಅಂದ್ರೆ ನಮ್ಗೇನು ಸಿಕ್ತಿ? ಟೋಟಲ್ ಲಯಬಿಲಿಟಿ ತೊಗೋಬೇಕು. ನಂತರ ಟೋಟಲ್ ಲಯಬಿಲಿಟಿ ಅಂದರೆ ಕೂಡಿಸ್ಬೇಕು. 25 + 10 ಅಂದರೆ ಫಸ್ಟ್ ಇಯರ್ 35,000 ಆಯಿತು, ಸೆಕೆಂಡ್ ಇಯರ್ 49,000 ಆಯಿತು. ಇದು ಕ್ವಶನ್ ಪೇಪರ್ ಹೋಗು ಕೊಟ್ಟಿರ್ತಾರೆ ಟೋಟಲ್ ಕರೆಂಟ್ ಲಯಬಿಲಿಟಿ ಅಂತ. ಸೊ ಟೋಟಲ್ ಕರೆಂಟ್ ಅಸೆಟ್ ಈಸ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಟೋಟಲ್ ಕರೆಂಟ್ ಲಯಬಿಲಿಟಿ ಈಸ್ ಆಲ್ಸೋ ಕ್ಯಾಲ್ಕುಲೇಟೆಡ್. ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲೊಂದು ಲೈನ್ ಹಾಕಿ, ಪೂರ್ತಿ ಒಂದು ಲೈನ್ ಹಾಕಿ ಏನು ಬರೀಬೇಕು? ವರ್ಕಿಂಗ್ ಕ್ಯಾಪಿಟಲ್ ಬರೀಬೇಕು. ವಾಟ್ ವಿ ಹ್ಯಾವ್ ಟು ರೈಟ್? ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಬರೀಬೇಕು ಅಂದರೆ ಲಾಜಿಕ್ ಏನು ಅಂದರೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ನೋಡಿರಿ ವಾಟ್ ಈಸ್ ದ ಫಾರ್ಮುಲಾ? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಈಗ ಅದನ್ನು ತೊಗೊಳ್ಳೋಣ. ಕರೆಂಟ್ ಅಸೆಟ್ಸ್ ಫಸ್ಟ್ ಇಯರ್ 1,17,000 ಇದೆ, ಸೆಕೆಂಡ್ ಇಯರ್ ಅದೇ ವರ್ಷ ಕರೆಂಟ್ ಲಯಬಿಲಿಟಿ ಎಷ್ಟಿದೆ? 35,000 ಇದೆ. ನೋಡಿ 1,17,000 ಮೈನಸ್ 35,000. ವಾಟ್ ಈಸ್ ಯುವರ್ ಆನ್ಸರ್? 82,000. ಇಲ್ಲ ಐತೆ ನೋಡಿರಿ, ಮೊದಲೇ ವರ್ಷ 1,17,000 ಇದೆ, ಅದೇ ವರ್ಷ ಲಯಬಿಲಿಟಿ 35,000 ಐತಿ. ಒಂದು ಆನ್ಸರ್ ಎಷ್ಟು ಬಂತು? 82,000. ಸೊ ನೋಡಿ 82,000. ದಿಸ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಇಯರ್. ಅದೇ ರೀತಿ ಸೆಕೆಂಡ್ ಇಯರ್ ನೋಡಿರಿ 1,47,000 ಅಸೆಟ್ ಐತಿ, ಆಮೇಲೆ ಲಯಬಿಲಿಟಿ ಎಷ್ಟದ? 49,000 ಐತಿ. ಸೊ 1,47,000 ಮೈನಸ್ 49,000. ಸೊ ವಾಟ್ ಈಸ್ ಯುವರ್ ಆನ್ಸರ್? 98,000. ಸೊ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬಂತು? 98,000. ನೋಡಿರಿ 82,000 ವರ್ಕಿಂಗ್ ಕ್ಯಾಪಿಟಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ 98,000. ಈಗ ಏನು ಮಾಡಬೇಕು ಅಂದರೆ ಇನ್ಕ್ರೀಸ್ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲನೂ ಕೂಡಿಸ್ಕೋಬೇಕು, ಅದನ್ನು ಬರೀಬೇಕು. ಫಸ್ಟ್ ಇಯರ್ ಸೊ ಟೋಟಲ್ ಇನ್ಕ್ರೀಸ್ ಏನೇನು ಐತಿ? 17,000 ಒಂದಿದೆ, 20,000 ಒಂದಿದೆ, 3,000 ಒಂದಿದೆ. ಸೊ ಈ ಮೂರು ಕೂಡಿಸಿದ್ರೆ ಎಷ್ಟು ಬಂತು? 40,000 ಆಯಿತು. ಅದನ್ನು ಬರ್ಕೋಬೇಕು ಇನ್ಕ್ರೀಸ್ ಕಡೆದು. ಅದೇ ರೀತಿ ಡಿಕ್ರೀಸ್ ಕಡೆದು ಕೂಡಿಸ್ಬೇಕು. 2,000 ಇದೆ, 5,000 ಇದೆ, 7 ಮತ್ತು 10 ಇವೆಲ್ಲನೂ ಕೂಡಿಸ್ಕೊಂಡ್ರೆ ಎಷ್ಟಾಯಿತು? 24,000 ಆಯಿತು. ಸೊ ಏನೇನು ಬಂತು ರೀ? ಫಸ್ಟ್ ಇಯರ್ 82,000 ವರ್ಕಿಂಗ್ ಕ್ಯಾಪಿಟಲ್, ಸೆಕೆಂಡ್ ಇಯರ್ 98,000 ವರ್ಕಿಂಗ್ ಕ್ಯಾಪಿಟಲ್. ಸೊ ಇನ್ಕ್ರೀಸ್ 40,000, ಡಿಕ್ರೀಸ್ 24,000. ಈಗ ಏನಾಯಿತು? ವರ್ಕಿಂಗ್ ಕ್ಯಾಪಿಟಲ್ ಬಂತು. ಇನ್ನು ಲಾಸ್ಟ್ ಸ್ಟೆಪ್ ನಮ್ದು ಯಾವುದು ಅಂದರೆ ವಾಟ್ ಈಸ್ ದ ಚೇಂಜಸ್ ಇನ್ ದಿಸ್ ವರ್ಕಿಂಗ್ ಕ್ಯಾಪಿಟಲ್. ಇದರಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡಬೇಕು. ಅದನ್ನು ಕಂಡುಹಿಡಬೇಕಂದ್ರೆ ಇಲ್ಲಿ ಲಾಜಿಕ್ ಏನು ಅಂದರೆ ಇಲ್ಲಿ ಎರಡು ತೊಗೊಂಡಿರ್ತೀವಿ ನಾವು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ 82,000 ಇದೆ, ಆಮೇಲೆ 98,000 ಇದೆ. ಸೊ ಫಸ್ಟ್ ಇಯರ 82,000 ಇದೆ ಫಸ್ಟ್ ಇಯರ, ಸೆಕೆಂಡ್ ಇಯರ್ ಎಷ್ಟದ? 98,000 ಐತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದ್ರೆ ನಾವು ಬಹಳ ನೋಡಿ ನೆನಪಿಟ್ಕೋಬೇಕು. 98,000 ಮೈನಸ್ 82,000 ಮಾಡಬೇಕು. ಸೊ 98,000 ಮೈನಸ್ 82,000 ಮಾಡಬೇಕು. 98,000 ಮೈನಸ್ 82,000 ಮಾಡಿದ್ರೆ ಎಷ್ಟು ಬಂತು? 16,000. ಸೊ ಈ 16,000 ಏನು ರೀ? ಅದು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಅದು ಇನ್ಕ್ರೀಸ್ ಇರ್ಬೋದು ಅಥವಾ ಡಿಕ್ರೀಸ್ ಇರ್ಬೋದು. ಸೆಕೆಂಡ್ ಇಯರ್ ಡಾಟಾ ಹೆಚ್ಚಿತ್ತು ಅಂದ್ರೆ ಫಸ್ಟ್ ಇಯರ್ಗಿಂತನೂ ಇನ್ಕ್ರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಇಯರ್ ಡಾಟಾ ಫಸ್ಟ್ ಇಯರ್ಗಿಂತ ಕಮ್ಮಿ ಇತ್ತು ಅಂದರೆ ಡಿಕ್ರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಏನು ಬಂತು? ಇನ್ಕ್ರೀಸ್ ಬಂತು. ಇನ್ಕ್ರೀಸ್ ಎಷ್ಟು ಬಂತು? 16,000. ಇಲ್ಲಿ ರೂಲ್ ಇದೆ ಬರೆಯುವಾಗ. ಸೊ ಇನ್ಕ್ರೀಸ್ ಬಂತು ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಕಾಲಮ್ ಒಳಗೆ ಬರೀಬೇಕು. ಡಿಕ್ರೀಸ್ ಬಂತು ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಕಾಲಮ್ ಒಳಗೆ ಬರೀಬೇಕು ಟು ಬ್ಯಾಲೆನ್ಸ್ ದ ಥಿಂಗ್. ಸೊ ಈಗ ಹಾಗಾದ್ರೆ ಏನೇನು ಬಂದೈತೆ ನೋಡಿರಿ, 98,000 ಮೈನಸ್ 82,000 ಮಾಡಿದ್ರೆ ಫಸ್ಟ್ ಇಯರ್ ಇನ್ಕ್ರೀಸ್ ಎಷ್ಟು ಬಂತು? 16,000. ಅದನ್ನ ಇಲ್ಲಿ ಬರೀಬೇಕು. ಸೆಕೆಂಡ್ ಕಾಲಮ್ ಡ್ಯಾಶ್, ಥರ್ಡ್ ಕಾಲಮ್ ಡ್ಯಾಶ್, ಫೋರ್ತ್ 16,000. ಈಗ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದ್ರೆ ಏನಾಯ್ತು? 82,000 ಪ್ಲಸ್ 16,000 98,000. ಇಲ್ಲಂತೂ ಆ್ಯಸ್ ಇಟ್ ಈಸ್ 98,000 ಐತಿ. ಇವೆರಡು ಬ್ಯಾಲೆನ್ಸ್ ಆಯ್ತು ನೋಡಿರಿ 98,000. ಇದೇ ಇಂಪಾರ್ಟೆಂಟ್ ಇಲ್ಲಿ ನೋಡಿರಿ. ಹೆಂಗೆ ಬ್ಯಾಲೆನ್ಸ್ ಆಯ್ತಿದ್ದು? 98,000 ಒಳಗೆ 82,000 ಹೋದ್ರೆ ಇನ್ಕ್ರೀಸ್ ಎಷ್ಟು ಬಂತು? 16,000. ಮತ್ತು ಅವೆರಡು ಬ್ಯಾಲೆನ್ಸ್ ಮಾಡಿದ್ರೆ 98. ಇಲ್ಲಿ 40,000 ಇದೆ. ಅದೇ 16,000 ಮತ್ತು ಲಾಸ್ಟ್ ಕಾಲಮ್ ಮಾಡಿ ಬರ್ತೀವಿ ನಾವು. ಸೊ ಡಿಕ್ರೀಸ್ 24 ಪ್ಲಸ್ ಇನ್ಕ್ರೀಸ್ 16, ಸೊ ಟೋಟಲ್ 40. ಸೊ ನೋಡಿರಿ ಲಾಸ್ಟ್ ಎರಡು ಕಾಲಮ್ ಬ್ಯಾಲೆನ್ಸ್ ಅದು 98,000 40,000 ಆ್ಯಂಡ್ 40,000. ಸೊ ಇದು ಏನು ರೀ? ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಏನೂ ಇಲ್ಲ, ಭಾಳ ಸಿಂಪಲ್ ಲಾಜಿಕ್ ಇದೆ. ಇಲ್ಲಿ ಕಂಡು ಹಿಡ್ಕೋಬೇಕಂದ್ರೆ ಈ ಕಾಲಮ್ ಭಾಳ ಮುಖ್ಯ. ಇಫೆಕ್ಟ್ ಆನ್ ವರ್ಕಿಂಗ್
ಕ್ಯಾಪಿಟಲ್ ಇಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್. ದಿಸ್ ಕಾಲಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾಲಮ್ ಕಂಡು ಹಿಡಿಬೇಕಂದ್ರೆ ಲಾಜಿಕ್ ಏನು ಅಂದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡ್ಕೊತ ಹೋಗ್ಬೇಕು. ಅದರಲ್ಲಿ ರೂಲ್ ಏನು ಅಂದ್ರೆ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್ ಮಾಡಿದಾಗ ಇಫ್ ದ ಕರೆಂಟ್ ಅಸೆಟ್ ಈಸ್ ಇನ್ಕ್ರೀಸ್ ದ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಇನ್ಕ್ರೀಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಫ್ ಕರೆಂಟ್ ಅಸೆಟ್ಸ್ ಈಸ್ ಡಿಕ್ರೀಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಡಿಕ್ರೀಸ್. ಸೊ ಆ ರೂಲನ್ನು ಅಪ್ಲೈ ಮಾಡಬೇಕು. ಸೊ ದಿಸ್ ಈಸ್ ದ ಕ್ವಶನ್ ಆಫ್ 2018 ಅಂತ ನಾವಲ್ಲಿ ಕರಿತೀವಿ. ಸೊ ರಿಮೈನಿಂಗ್ ವಿ ಕ್ಯಾನ್ ಸಿ ಇನ್ ನೆಕ್ಸ್ಟ್.